ನಮ್ಮ ಸುತ್ತಲಿನ ಪರಿಸರದಲ್ಲಿನ ಜೀವಿಗಳನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದೇ ಒಂದು ರಿಸರ್ಚ್. ಇದಕ್ಕೆ ಪರಿಣತರೇ ಆಗಬೇಕೆಂದು ಏನಿಲ್ಲ. ಆದರೆ ನಮಗೆ ಆಸಕ್ತಿ ಮತ್ತು ಸಹನೆ ಎರಡೂ ಇರಬೇಕು. ತಿಂಗಳುಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಒಂದು ಭಾಗದಲ್ಲಿ ಕಡಲಾಮೆಗಳ ವೀಕ್ಷಣೆಗೆ ಹೋದಾಗ ಯಾರೂ ಗೋಚರಿಸದ ಬಯಲಿನಂಥ ತೀರದಲ್ಲಿ ಮರಳಿನ ಮೇಲೆ ಲಘು ಬಗೆಯಿಂದ ಓಡಾಡುತ್ತಿದ್ದಂತಹ ಕೆಲವು ಏಡಿಗಳು ಕಂಡುಬಂದವು. ಕಡಲ ತೀರದಲ್ಲಿ ಈ ಥರದ ಏಡಿಗಳು ಸಾಮಾನ್ಯ ಇರಬಹುದು, ಆದರೆ ನಾನು ಆ ಏಡಿಗಳನ್ನೇ ನೋಡ್ತಾ ನಿಂತೆ. ಅವುಗಳಿಗೆ ವಿಶೇಷವಾದಂಥ ಗುಣಲಕ್ಷಣಗಳು ಇದ್ವು. ತುಂಬ ಸೂಕ್ಷ್ಮ, ವೇಗ, ಫಟ್ ಅಂತ ರಂಧ್ರಗಳಲ್ಲಿ ಮಾಯ ಆಗ್ತಿದ್ವು. ಕಡಲ ತೀರದ ತುಂಬೆಲ್ಲ ರಂಧ್ರಗಳಿದ್ರು, ಎಷ್ಟೇ ದೂರ ಹೋದರೂ ವಾಪಸ್ ಅದೇ ರಂಧ್ರಕ್ಕೆ ಮರಳ್ತಾ ಇದ್ವು. ಎಲ್ಲಿಯೂ ಬೇರೆ ಏಡಿಗಳ ಜಾಗಕ್ಕೆ ಅವು ಹೋಗ್ತಾ ಇರಲಿಲ್ಲ. ನಾನು ನನ್ನ ಗೋಫ್ರೋವನ್ನು ಅಲ್ಲಿಟ್ಟು ಅವು ಏನು ಮಾಡ್ತವೆ ನೋಡೋಣ ಅಂಥೇಳಿ ಸುಮ್ಮನೆ ಕಾಯ್ತಾ ನಿಂತೆ. ಮಲೆನಾಡಿನ ಗದ್ದೆಗಳು ಸಿಗುವ ಬೆಲ್ಲೇಡಿ ಸೈಜಿನ ಈ ಏಡಿಗಳು ಕೆಲವು ಬೇರೆ ಬೇರೆ ಥರದ ಬಣ್ಣಗಳಲ್ಲೂ ಇದ್ದವು. ನೇರಳೆ ಬಣ್ಣದ್ದು ನಾನು ನೋಡಿದೆ. ನನ್ನ ನೆರಳು ಕಂಡ್ರೂ ಸಾಕು ಮಾಯ ಆಗ್ತಿದ್ವು. ಆಂಟೆನಾ ಥರದ ಕಣ್ಣುಗಳಲ್ಲಿ ದೂರದಲ್ಲಿರುವಂತಹ ನನ್ನನ್ನು ನೋಡ್ತಾ ಇದ್ವು. ನಾನು ಇಟ್ಟ ಕ್ಯಾಮ್ರಾವನ್ನು ಸಹ ಅವು ಸ್ವಲ್ಪ ಅಬ್ಸರ್ವ್ ಮಾಡಿ ಇದರಿಂದ ಏನೂ ಅಪಾಯ ಇಲ್ಲ ಅಂತ ತಕ್ಷಣ ರಂಧ್ರದಿಂದ ಹೊರಡ್ತಿದ್ವು. ಇವುಗಳಿಗೆ ವೈಜ್ಞಾನಿಕವಾಗಿ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಸಹಜವಾಗಿ ಎಲ್ಲ ಈ ಥರದ ಏಡಿಗಳಿಗೆ ಒಂದೇ ಹೆಸರಿನಿಂದ ಕರೆಯೋದಿಲ್ಲ, ಬೇರೆ ಬೇರೆ ಹೆಸರುಗಳಿರ್ತವೆ. ಗೋಸ್ಟ್ ಕ್ರ್ಯಾಬ್ ಅಂತಾರ, ಅಥವಾ ಈ ಸ್ಯಾಂಡ್ ಕ್ರ್ಯಾಬ್ ಅಂದರೆ ಮರಳು ಏಡಿ ಅಂತಾರ. ಇವೆಲ್ಲ ನನಗೆ ಸ್ವಲ್ಪ ಗೊಂದಲ ಅನ್ನಿಸ್ತು. ಇವುಗಳ ಬಗ್ಗೆ ಅಲ್ಲಿನ ವಲಯ ಅರಣ್ಯಾಧಿಕಾರಿಯವರ ಬಳಿ ನಾನು ಕೇಳಿದೆ, ಇವುಗಳಿಗೆ ಏನು ಹೆಸರು ಅಂತ. ಅವರು ಹಾರ್ನ್-ಐಡ್ ಗೋಸ್ಟ್ ಕ್ರ್ಯಾಬ್ ಇರ್ಬೋದು ಅಂತ ಹೇಳಿದ್ರು. ಇರ್ಬೋದು, ಯಾಕೆಂದರೆ ಇವುಗಳ ಆಂಟೆನಾ ಥರದ ಉದ್ದನೆ ಇದರಲ್ಲಿ ಕಣ್ಣುಗಳಲ್ಲಿ ಎಲ್ಲ ನೋಡ್ತಿದ್ವು. ಜೊತೆಗೆ ಇವುಗಳು ರಾತ್ರಿ ಸಂಚಾರ ಮಾಡ್ತವೆ ಅಂತ ಹೇಳ್ತಾರೆ ಸಹಜವಾಗಿ, ಆದರೆ ಇವು ಹಗಲಲ್ಲೂ ಕೂಡ ಇದ್ದವು. ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ಒಂದೇ ಥರದ ತಳಿಗಳಲ್ಲಿ ಬೇರೆ ಬೇರೆ ಥರದ ವೈಶಿಷ್ಟ್ಯಗಳನ್ನು ನಾವು ಕಾಣ್ಬೋದು. ಇದಕ್ಕೆ ಇವುಗಳನ್ನೆಲ್ಲ ನೋಡೋದು, ರಿಸರ್ಚ್ ಮಾಡೋದು, ಇವುಗಳದ್ದೇ ಈಗ ಎಲ್ಲ ಪರಿಣತರು ಹುಟ್ಕೊಳ್ಳೋದು. ಏನಿಲ್ಲ, ನಾವು ನಮ್ಮ ಸುತ್ತಲಿನ ಈ ಥರದ ಪ್ರಾಣಿಗಳನ್ನು, ವಿಶೇಷವಾದಂತಹ ಜೀವಿಗಳನ್ನು ಅಬ್ಸರ್ವ್ ಮಾಡ್ತಿದ್ರೆ ಅವುಗಳ ವಿಶೇಷತೆ ನಮಗೆ ಗೊತ್ತಾಗುತ್ತೆ. ಆದರೆ ನಾವು ಸುಮ್ಮನೆ ಪ್ರವಾಸ ಮಾಡಬೇಕಾದ್ರೆಲ್ಲ ಈ ಥರ ದಂಡು ಕಟ್ಕೊಂಡು ಎಲ್ಲ ಪರಿಸರವನ್ನು ಹಾಳು ಮಾಡೋ ಥರ ಪ್ರವಾಸ ಮಾಡ್ತೀವಿ. ಆದರೆ ಈ ಥರ ಸಣ್ಣ ಜೀವಿ ಆಗಿರಲಿ ಅಥವಾ ಅದು ಕಾಮನ್ ಆಗಿರಲಿ, ಬೇಕಾದರೆ ಆ ಏಡಿಯಲ್ಲಿ ನನಗೆ ಗೊತ್ತಿಲ್ಲ, ಅದು ಕಾಮನ್ ಇರ್ಬೋದೇನೋ. ನನಗೆ ಅದ್ರ ವಿಶೇಷ ಅನ್ನಿಸ್ತಿದ್ದು ಅದರದ್ದು ಅದೇ ಆಂಟೆನಾ ಥರದ ಕಣ್ಣುಗಳು, ಅದರ ಚಲನೆ, ಅದು ಎಷ್ಟು ಸೂಕ್ಷ್ಮವಾಗಿರ್ತಿತ್ತು ಅಂದರೆ. ಮತ್ತು ಇವುಗಳಿಂದ ಅಲ್ಲಿನ ಅಂದರೆ ಸಣ್ಣ ಪುಟ್ಟ ಜೀವಿಗಳಿಗೂ ತೊಂದರೆ ಇರ್ಬೋದು. ಯಾಕಂದರೆ ಈಗ ಕಡಲಾಮೆಗಳು ಮೊಟ್ಟೆ ಇಟ್ಟಾಗ ಮೊಟ್ಟೆಗಳಿಗೆ ಮೊದಲ ಶತ್ರುಗಳು ಇವು ಆಗಿರ್ಬೋದು. ಮತ್ತು ಯಾವುದಾದ್ರೂ ಪ್ರಾಣಿಗಳು ಸತ್ತಾಗ ಅಥವಾ ಯಾವುದೋ ಮೀನು ಎಂಥದೋ ಸತ್ತಾಗ ಅವುಗಳನ್ನು ಇವು ನಾಶ ಮಾಡಿ ಆ ಪ್ರಕೃತಿಯನ್ನು ಸಮತೋಲನ ಮಾಡುವ ನಿಟ್ಟಿನಲ್ಲೂ ಕೂಡ ಇವುಗಳನ್ನ ಸ್ಕ್ಯಾವೆಂಜರ್ಸ್ ಅಂತಲೂ ಕರೀತಾರೆ. ನಾವು ನಮ್ಮ ಸುತ್ತಲಿನ ಪರಿಸರವನ್ನು ಈ ಥರ ನಾವು ನೋಡಿದ್ರೆ ಈ ಥರ ಸೂಕ್ಷ್ಮ ಜೀವಿಗಳ ವೈಶಿಷ್ಟ್ಯಗಳು ಕಾಣ್ತವೆ. ಅದನ್ನು ಬಿಟ್ಟು ನಾವು ನಮ್ಮ ಪ್ರವಾಸಗಳು ಈಗ ಯಾವ ಥರ ಆಗಿದೆ ಅಂಥೇಳಿ ನಿಮಗೆ ಗೊತ್ತಿದೆ. ಈ ಥರ ಒಂದು ಅಭ್ಯಾಸ ಮಾಡ್ಕೋಬೇಕು ನಾವು. ಸಮುದ್ರದ ತೀರದಲ್ಲಿ ಎಲ್ಲೆಡೆ ಇವು ಕಾಣ್ತವ, ಅಥವಾ ಪರ್ಟಿಕ್ಯುಲರ್ ಪ್ಲೇಸಸಲ್ಲಿ ಇವು ಇರ್ತಾವ, ಅಥವಾ ಇವುಗಳಿಗೆ ಏನು ಹೆಸರು, ಇವುಗಳಲ್ಲಿ ಏನಾದರೂ ತುಂಬ ವೆರೈಟಿ ಇದೆಯಾ, ಇವುಗಳ ಬಿಹೇವಿಯರ್ ಏನಾದರೂ ಗೊತ್ತಿದ್ದರೆ ಖಂಡಿತ ತಿಳಿಸಿ. ಥ್ಯಾಂಕ್ ಯು.